ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜೋಳನ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿಂತೀವಿ. ಹೇಗೆ ಮಾಡ್ತೀವಿ ಅಂತ ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕನ್ನಡ ಗಣಿಗ ಬ್ಲಾಗ್ಸ್. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದು ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿ ಹಣ್ಣು ಮತ್ತು ಕಾಯಿ ತುರಿ ಇವು 4 ತಗೊಂಡಿದ್ದೀವಿ. ಇವಾಗ ಕುಕ್ಕರ್ಗೆ ಹಾಕ್ತೀವಿ. ಕುಕ್ಕರಿಂದ ಅದು ವಿಜಲ್ ಆರತ್ಲೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋದೆ. ಇವಾಗ ಇದನ್ನ ಬೇಯಿಸಿ ಒಗ್ಗಿಸ್ಕೊಂಡು ನೋಡಿ ಈ ರೀತಿ ಬೆಂದದ. ಇವಾಗ ಒಗ್ಗರಣೆಗೆ ಹಾಕಿದ್ದೀವಿ ನೋಡಿ. ಉಪ್ಪು ಹಾಕಿನೇ ಆಗಲಿ. ನೋಡಿ ಫ್ರೆಂಡ್, ಈ ಥರ ಮಾಡೋದು ಸಖತ್ತಾಗದ ಮಾತ್ರ. ಇದು ಸ್ವಲ್ಪ ಒಣಗಿಬಿಟ್ಟಿತ್ತು ಜೋಳ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಯ್ತು. ಬೇಯಿಸ್ನಿಲ್ಲನು, ಅದು ಸೂಪರ್ ಆಗೋದ. ಮತ್ತು ಹೀಗೆ ಮಾಡ್ಕೊಳ್ಳಿ, ಮನೇಲಿ ಸೂಪರಾಗಿ ಇರುತ್ತೆ. ಮತ್ತೇನಿಲ್ಲ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ ಹಾಗೆ ನೋಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಮತ್ತೆ ನೋಡೋಕ್ಕೆ ಹೋಗಬೇಡ ಪ್ಲೀಸ್, ನಂಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.